ನನ್ ಕ್ವಶನ್ ಬಂದು ಬಿಗ್ ಬಾಸ್ ಅವ್ರಿಗೆ, ಓಕೆ, ನಾ ಸುದೀಪ್ ಸರ್ ಅಂತ ಅಲ್ಲ, ಬಿಗ್ ಬಾಸ್ ಅವ್ರಿಗೆ ನಾನು ಈ ಕ್ವಶನ್ ಕೇಳ್ತಾ ಇದ್ದೀನಿ. ಸೊ ಈಗ ಲಾಸ್ಟ್ ಸೀಸನ್ ಅಲ್ಲಿ ಲಾಸ್ಟ್ ವೀಕ್ ಅಲ್ಲಿ ಸುದೀಪ್ ಸರ್ ಬಂದು ಒಂದು ಜಡ್ಜ್ಮೆಂಟ್ ಕೊಟ್ರು. ಸೊ ಇದನ್ನ ನಾನು ಹೋಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಇದೇನೇ ಇರ್ಲಿ ಬಿಗ್ ಬಾಸ್ ಅವ್ರಿಗೆ ಸೇರಿದ್ದು ಅಂತ ಹೇಳಿದ್ರು, ಓಕೆನಾ. ಸೊ ಲಾಸ್ಟ್ ಸೀಸನ್ ಅಲ್ಲಿ ಮಂಜು ಅವರು ಒಳಗಡೆ ಇದ್ದಾಗ ಔಟ್ ಮ್ಯಾಕ್ಸ್ ಮೂವಿದು ಟ್ರೀಸರ್ ರಿಲೀಸ್ ಆಯ್ತು, ಓಕೆನಾ. ಟ್ರೀಲರ್ ರಿಲೀಸ್ ಆದಾಗ ಅದನ್ನ ಶೋ ಮಾಡಿದ್ರು ಅವರು. ಸೊ ಈ ಸೀಸನ್ ಅಲ್ಲಿ ಪರ್ಸನಲ್ ಎಷ್ಟೇ ಇರ್ಲಿ ಸರ್, ಸೊ ಬಿಗ್ ಬಾಸ್ ಅನ್ನೋದು ಎಲ್ಲ ಪಬ್ಲಿಕ್ ಗೋಸ್ಕರ ಶೋ ಅಲ್ವಾ. ಸೊ ಈ ಸೀಸನ್ ಅಲ್ಲಿ ಗಿಲ್ಲಿ ನಟ ಅವ್ರಿಗೆ ಒಂದು ಟ್ರೀಸರ್ ರಿಲೀಸ್ ಮಾಡಿ ತೋರಿಸಬೇಕಿತ್ತು ಅಂತ ನಾನು ಅವ್ರ ಕ್ವಶನ್ ಆಗ್ತಾ ಇದೀನಿ ಸರ್. ಇದು ಸೊ ಇದು ಮಾಡಿದ ಅವ್ರ ತಪ್ಪು, ಮಾಡಬಾರ್ದಿತ್ತು. ಸುದೀಪ್ ಅವ್ರದ್ದು ಪರ್ಸನಲ್ ಎಷ್ಟೇ ಇರ್ಲಿ ಅವ್ರ ಆಚೆಗಡೆನೆ. ಸೊ ಒಂದು ಶೋ ಅಂತ ಬಂದಾಗ ಎಲ್ಲಾರು ಒಂದೇ ಅಲ್ವಾ, ಎಲ್ಲಾ ನಟರು ಒಂದೇ. ಸೊ ಅವರು ಈ ಶೋ ಅವ್ರಿಗೂ ಡ್ರೀಮ್ ಇರುತ್ತೆ, ಹೆಂಗ್ ಓಡ್ತಾ ಇದೆ ಆಚೆಗಡೆ ಮೂವಿ, ಹೆಂಗಿದೆ ನಮ್ ಫ್ಯಾನ್ಸ್ ಯಾವ ತರ ನೋಡ್ತಿದಾರೆ ಅಂತ ಅವ್ರಿಗೂ ಒಂದು ಆಸೆ ಇರುತ್ತೆ. ಸೊ ಈ ತರ ಮಾಡಿದ್ದು ನನ್ ತಪ್ಪು ಅನಿಸ್ತಿದೆ ಬಿಗ್ ಬಾಸ್ ಕಡೆಯಿಂದ. ಸೊ ಇದನ್ನ ನೀವು ಸರಿಪಡಿಸಬೇಕು. ಸೊ ಬೇಜಾರಾಯ್ತು. ಸೊ ಇದೊಂದು ಬಿಗ್ ಬಾಸ್ ಟೀಮ್ ಅವ್ರಿಗೆ ರಿಕ್ವೆಸ್ಟ್ ಅನ್ಕೊಳ್ಳಿ, ಓಕೆನಾ. ಮತ್ತೆ ಕಿಚ್ಚ ಸುದೀಪ್ ಸರ್ಗೂ ರಿಕ್ವೆಸ್ಟ್ ಅನ್ಕೊಳ್ಳಿ. ಸೊ ಇವಾಗ್ಲೂ ಏನ್ ಕಾಲ ಮಿಂಚಿಲ್ಲ, ದಯವಿಟ್ಟು ಗಿಲ್ಲಿ ನಟ ಅವ್ರಿಗೆ ಈ ಮೂವಿ ಬಗ್ಗೆ ತಿಳಿಸಿ, ಒಂದ್ ಸ್ವಲ್ಪ ಟ್ರೈಲರ್ ಬಗ್ಗೆ ನೆಕ್ಸ್ಟ್ ಶನಿವಾರ ಆದ್ರೂ ಭಾನುವಾರದಲ್ಲಾದ್ರೂ ಅವ್ರಿಗೆ ಒಂದ್ ಸ್ವಲ್ಪ ತೋರಿಸಿ. ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಅನ್ಕೊಂತೀನಿ, ಪ್ಲೀಸ್ ಫ್ಯಾನ್ಸ್ ಕಡೆಯಿಂದ ನಿಮ್ಮ ಬಿಗ್ ಬಾಸ್ ಟೀಮ್ ಅವ್ರಿಗೆ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಡಿ.ಕೆ. ಶಿವಕುಮಾರ್ ಸಿಎಂ ಆಗಲ್ಲ, ಡಿ ಬಾಸ್ ಸಿಎಂ ಆಗ್ತಾರೆ. ಲೇ ಬೋಳಿ ಮಗನೇ, ಕತ್ತಿ ಹುಟ್ಟಿಯ ಮನುಷ್ಯ ಹುಟ್ಟಿಯ ನೀನು. ಹಿರಿಯರಿಗೆ ಗೌರವ ಕೊಡೋದು ಗೊತ್ತಲ್ಲ ನಿನಗೆ. ಹೊಡೆದ್ರೆ ಚಾನ್ಸ್ ಅದೇ ನಮ್ ಡಿ ಬಾಸ್, ಹೊಡೆದ್ರೆ ಚಾನ್ಸ್ ಅದೇ ನಮ್ ಡಿ ಬಾಸ್. ಸೂಪರ್ ಅಲ್ಲ, ಹಂಸಲೇಖ ಅವ್ರಿಗೆ ಬರೆಯಲ್ಲ. ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ಮಹಲ್ ಆಗಲ್ಲ, ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ಮಹಲ್ ಆಗಲ್ಲ, ಪ್ರೀತಿಸೋರೆಲ್ಲ ಲೈಲಾ ಮಜ್ನು ಆಗಲ್ಲ. ನಿನಗೆ ಎಂತ ನಿಮ್ಮ ಅಪ್ಪ ನೋಡಿರೋ ಹುಡುಗರೆಲ್ಲ ಈ ಅರ್ಜುನನಷ್ಟು ಅದ್ದೂರಿಯಾಗಿ ಲವ್ ಮಾಡಕ್ ಆಗಲ್ಲ. ಜೈ ಡಿ ಬಾಸ್. ಡಿ ಬಾಸ್ ತುಂಬಾ ಸೂಪರ್ ಆಗಿದೆ. ಆಯ್ತು, ಆಮೇಲೆ ಯಾವ್ದೋ ಕಾಂಜಾ ಪಿಂಜಿ ಟೈರ್ ಅಲ್ಲ ರೀ ಇದು, ಚಾಲೆಂಜ್ ಸ್ಟಾರ್ ದರ್ಶನ್. ಯಾವ್ದೋ ಕಾಂಜಾ ಪಿಂಜಿ ಟೈರ್ ಅಲ್ಲ ರೀ ಇದು, ಚಾಲೆಂಜ್ ಸ್ಟಾರ್ ದರ್ಶನ್. ಒಂದು ಪುಟ್ಟ ಪಾಪು ಇರುವುದು, ಫೋಟ ತೆಗೆಲ್ಲ ಅದಕ್ಕೆ ಬಲು ಕೋಪ ಬರುವುದು. ಫೋಟ ತೆಗೆದ ಕೈಯ ಪಾಪು ಉರಿದು ಬಿಡುವುದು. ಸಕ್ಸು ಪಾಪು ಹೆಸರು ಕೇಳಲ್ವಾ? ಜೈ ಡಿ ಬಾಸ್. ಸೂಪರ್ ಐತೆ ಮೂವಿ, ತಲೆ ಕೆಡ್ಸಂಗಿಲ್ಲ. ಸೂಪರ್ ಆಗೈತೆ, ಚೆನ್ನಾಗಿ ಓಡುತ್ತೆ, ಫುಲ್ ಚೆನ್ನಾಗೈತೆ. ನಮ್ಮ ಬಾಸು ಫಿಲಂ ಅಂತಂದ್ರೆ ಏನು ಯಾರಿಗೆ ಹೇಳಕ್ಕೆ ಇದು ಬರ್ತಿಲ್ಲ. ಅದು ಏನಕ್ಕೆ ಅಂತ ಹೇಳ್ತೀನಿ ಕೇಳ್ರ, ಯಾರಿಗೆ ಹೇಳಕ್ಕೆ ಇದು ಬರ್ತಿಲ್ಲ. ಅದು ಏನಕ್ಕೆ ಅಂತ ಹೇಳಿ ಹೇಳಕ್ಕೊಂದು ಮಾತು ಬೇಡ, ಅದು ಸ್ವಲ್ಪ ಸೈಲೆಂಟ್ ಆಗಿ ಕೇಳಿಸ್ಕೋಬೇಕು ಚಿನ್ನ. ಹೇಳಕ್ಕೊಂದು ಮಾತು ಬೇಡ, ಅದು ಇರ್ಲೆ. ಅದು ಒಂಥರ ಗತ್ತಿದ್ದಂಗೆ, ಗತ್ತು ಗತ್ತು ಏನೋ ಹೇಳ ತನಕ ಕೇಳಿಸ್ಕೊಡ್ರಿ. ಗತ್ತಂದ್ರೆ ಅವಂದೇ ಗತ್ತದು. ಸುಳಿ ಮಗ ಏನೋ ಬೈತಾವ ನೀನು ಅಂತಾರೆ ಅಷ್ಟೇ. ನಾನು ಬರ್ತಾ ಇದ್ದೀನಿ ಚಿನ್ನ. 2028ಕ್ಕೆ ನಮ್ಮ ಬಾಸು ಮುಖ್ಯಮಂತ್ರಿ ಆಗ್ಬೇಕು. ನಿಂದು ತಾಯಿ ಗುಣ ಇಲ್ಲ, ನಿನ್ನ ಬಾಲಿಗೆ ದೇವ್ರು ಕಾಣಯ್ಯ. ಲೇ ಯಾರೋ ನೀನು ಡೈರೆಕ್ಟ್ರು, ನಮ್ ಬಾಸಿಗೆಲ್ಲ ಇಂತ ಮೂವಿ ಕೊಡ್ಬೇಡಲೇ ಗಂಡು. ಪರವಾಗಿಲ್ಲ, ಚೆನ್ನಾಗಿದೆ. ಡೈರೆಕ್ಟರ್ ಸ್ವಲ್ಪ ಮಾತಾಡ್ಬೇಕು, ಅವ್ನ ನಂಬರ್ ಇದ್ರೆ ಕಳಿಸ್ ನಾನು. ಪರವಾಗಿಲ್ಲ. ಶಾಲಿಕಾ ಮಾಸ್ಕ ಮೂವಿ ಹಿಟ್ ಕಾ ಚೆನ್ನಾಗಿದೆ. ನಾನು ಒಂದು ಡೆವಿಲ್ದು ಒಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ. ಹೇಳ್ರಪ್ಪ. ಬಾಸು ಕೆಮ್ಮದಷ್ಟು ಬೆಲೆ ಜಾಸ್ತಿ ಸುಳ್ಳಲ್ಲ, ಹಾವು ಮುಂಗ್ಸಿಯ ಕತೆ ನಿಮ್ಗೆ ಗೊತ್ತಲ್ವಾ? ನೋಡಿದ್ರು ಸುಳ್ಳಾಗಬಹುದು ನಾಳೆ, ಕೇಳಿದ್ರು ಸುಳ್ಳಾಗಬಹುದು ನಾಳೆ. ಬಾಸು ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ, ಡಿ ಬಾಸ್ ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ. ದರ್ಶನ್ ಅಲ್ಲ ರಾಜಕಾರಣ, ಮೋದಿಗಿನ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ನಮ್ಮ ಬಾಸಿಗೆ. ನಮ್ ಬಾಸ್ ಇದ್ದಷ್ಟು ಫ್ಯಾನ್ಸ್ ಯಾರಿಗೆ ಇರಕ್ಕಾಗಲ್ಲ, ಮುಂದೆನೂ ಇಲ್ಲ ಹಿಂದೆನೂ ಇರಕ್ಕಾಗಲ್ಲ. ನನ್ ಮೇಲೆ ಹಣೆ ಇಟ್ಟು, ಆದ್ರೆ ಎನಿ ಟೈಮ್ ಜೊತೆಗೆ ಇರ್ತೀವಿ ನಾವು ಎಲ್ಲ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.